ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಸೀರಿಯಸ್ ಆಗಿ ಪ್ರಿಪೇರ್ ಮಾಡ್ತಕ್ಕಂತಹ ಎಲ್ಲ ಅಭ್ಯರ್ಥಿಗಳಿಗೆ ನನ್ನ ನಮಸ್ಕಾರಗಳು. ನಾನು ವರ್ಡು ಸೀರಿಯಸ್ ಅಂತ ಮೆನ್ಷನ್ ಮಾಡ್ತೇನೆ. ಯಾಕೆಂತಂದರೆ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಸೀರಿಯಸ್ ಆಗಿ ಪ್ರಿಪೇರ್ ಆಗೋರು ಕೇವಲ 1%, ರಿಮೈನಿಂಗ್ 99% ಕೇವಲ ಇವರನ್ನು ನೋಡ್ತಕ್ಕಂಥವ್ರು. ಈ 1% ಜನ ಹೇಗೆ ಪ್ರಿಪ್ರೇಷನ್ ಆಗ್ತಾರೆ, ಇವರ ರಿಸಲ್ಟನ್ನು ಸಕ್ಸಸ್ಸನ್ನು ಸ್ಟೇಟಸ್ ಇಟ್ಕೊಂಡು ಹ್ಯಾಪಿ ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಕ್ಕಂಥವ್ರು. ಇವರು ಆ್ಯಕ್ಚುಲಿ ಸೀರಿಯಸ್ ಪ್ರಿಪ್ರೇಷನ್ ಅಲ್ಲ, ಇವರು 1% ಮಾತ್ರ ಸೀರಿಯಸ್ ಜನ. ಇವರು ಆ್ಯಕ್ಚುಲಿ ನಮಗೆ ತುಂಬ ಟಾರ್ಗೆಟ್ ಸೆಕ್ಷನ್ ಇರುತ್ತೆ. ಈ 1% ಆಗೋಕ್ಕೆ ನಿಮಗೂ ಸಹ ಅವಕಾಶ ಇದೆ, ಯಾರಾದರೂ ಆಗ್ಬೋದು. ಇದು ಇಟ್ ಈಸ್ ನಾಟ್ ಎ ಲೈಕ್ ಕ್ಯಾಸ್ಟ್ ಬೇಸ್ಡ್ ಅಲ್ಲ, ಇದು ಇಟ್ ಈಸ್ ಎ ಬೇಸ್ಡ್ ಆನ್ ಯುವರ್ ಟ್ಯಾಲೆಂಟ್ ಆ್ಯಂಡ್ ಹಾರ್ಡ್ ವರ್ಕ್. ಓಕೆ, ಸೊ ಇದು ಇವತ್ತಾಯಿತು. ನಂತರದಲ್ಲಿ ಬನ್ನಿ, ಈಗ ಏನು ದಿ ಮೀನಿಂಗ್ ಆಫ್ ಸಕ್ಸಸ್ ಆ್ಯಂಡ್ ಹ್ಯಾಪಿನೆಸ್ ಇನ್ ಲೈಫ್. ಇದು ಮೊನ್ನೆ ನಡೆದಂಥ AC SAT ಕ್ವಶನ್ ಪೇಪರ್ನ ಕಂಪಲ್ಸರಿ ಇಂಗ್ಲೀಷಲ್ಲಿ ಪೇಪರ್ ಬಂದಂತಹ ಒಂದು ಎಸ್ಸೆ. ಯಾಕೆ ಸರ್ ನಾನು ಕಂಪಲ್ಸರಿ ಇಂಗ್ಲೀಷ್ ಕ್ವಶನ್ ಪೇಪರ್ ಬಂದಿದೆ, ಅದು ಜಸ್ಟ್ ಕ್ವಾಲಿಫೈಯಿಂಗ್ ಅಲ್ಲ? ಕ್ವಾಲಿಫೈಯಿಂಗ್ ಇರ್ಬೋದು. ನನಗೆ ಪ್ರತಿಯೊಂದು PYQs ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸು KPSC ಮತ್ತು KPSC UPSC KEA SSC ಯಾವುದೇ ಸಂಸ್ಥೆ ಕ್ವಶನ್ ಪೇಪರ್ ಬಿಡುಗಡೆ ಮಾಡಿದರೂ ಅದನ್ನು ನಾನು ಪ್ರಸಾದ ಅಂತ ಸ್ವೀಕಾರ ಮಾಡ್ತೀನಿ. ಕಣ್ಣಿಗೆ ಹೊತ್ಕೊಂಡು ಅದನ್ನು ನಾನು ಅನಾಲಿಸಿಸ್ ಮಾಡ್ತೀನಿ. ನನಗೆ ಮೊನ್ನೆ ಅಂದರೆ 13ನೇ ತಾರೀಕು CDS ಕ್ವಶನ್ ಪೇಪರು ರಿಲೀಸ್ ಆಯಿತು. ಆ CDS ಕ್ವಶನ್ ಪೇಪರ್ನ ನಾನು ಅನಾಲಿಸಿಸ್ ಮಾಡಿದ್ದೀನಿ. HYT ಟಾಪಿಕ್ಸ್, ಹೈ ಯೀಲ್ಡಿಂಗ್ ಟಾಪಿಕ್ಸ್ ಯಾವ ರಿಪೀಟ್ ಆಗಿದೆ ಅಂತೇಳಿ ಎವಿಡೆನ್ಸ್ ಸಮೇತ ನಮ್ಮ HYT ಕ್ಲಾಸಲ್ಲಿ ಹೇಳಿದ್ದೀನಿ. ಓಕೆನಾ? ಸೊ ಇದೇ ರೀತಿಯಾಗಿ ನಾನೀಗ ಏನು ಹೇಳ್ತಿದ್ದೇನೆ, ನಿಮ್ಮ ಮುಂದೆ ಏನು ಅಭಿವ್ಯಕ್ತಿಪಡಿಸ್ತಿದ್ದೇನೆ ಅಂದರೆ ಫಿಲಾಸಫಿಕಲ್ ಎಸ್ಸೆ, ಒಂದು ತತ್ವಶಾಸ್ತ್ರದ ಪ್ರಬಂಧವನ್ನು ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತೀನಿ. ಇದು KAS ಮೇನ್ಸ್ ಈಗ ಎಕ್ಸಾಮ್ ಇದೆಯಲ್ಲ, ಅಲ್ಲೂ ಬರಬಹುದು. ಓಕೆನಾ? 100% IAS ಮೇನ್ಸಲ್ಲಿ ಬರುತ್ತೆ, ನೋ ಡೌಟ್ ಇನ್ ದಟ್. IAS ಮೇನ್ಸಲ್ಲಿ 100% ನೋ ಡೌಟ್, 99 ಗುಟ್ಟಲ್ಲಿ 100% ಬರುತ್ತೆ. ನೆಕ್ಸ್ಟ್ PSI ಎಕ್ಸಾಮು ಪ್ಯಾಟ್ರನ್ ಚೇಂಜ್ ಆಗ್ತಾ ಇದೆ ಮತ್ತು ಒಂದು ಹೈ ಲೆವೆಲ್ ಟಫ್ ಹೋಗ್ತಾ ಇದೆ, ಅಲ್ಲೂ ಸಹ ಬರಬಹುದು. ಇಂತಹ ಎಸ್ಸೆಗಳು ಬಂದಾಗ ಕನ್ನಡ ಮಾಧ್ಯಮದವರಿಗೆ ವಿಶೇಷವಾಗಿ ಎಡ್ಜ್ ಇರುತ್ತೆ. ಹೇಗೆ ಎಡ್ಜು ಅಂತ ನಾನು ಮುಂದೆ ಹೇಳ್ತೀನಿ. ಎಡ್ಜ್ ಅಂದರೆ ಹೇಗೆ ನೀವು ಇಂಗ್ಲೀಷ್ ಮೀಡಿಯಮ್ನವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಇರ್ತಾರೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್ಲು. ಓಕೆ, ದಿ ಮೀನಿಂಗ್ ಆಫ್ ಸಕ್ಸಸ್ ಆ್ಯಂಡ್ ಹ್ಯಾಪಿನೆಸ್ ಇನ್ ಲೈಫ್, ಈ ಒಂದು ಪ್ರಬಂಧ ಆಲ್ರೆಡಿ PYQಸಲ್ಲಿ ರಿಪೀಟ್ ಆಗಿದೆ. ಇದು ನಾನು ಪ್ರೂವ್ ಮಾಡ್ತೀನಿ. ಓಕೆ, ದಿ ಮೀನಿಂಗ್ ಆಫ್ ಸಕ್ಸಸ್ ಆ್ಯಂಡ್ ಹ್ಯಾಪಿನೆಸ್ ಇನ್ ಲೈಫ್ ಅಂತ ರಿಪೀಟ್ ಆಗಿದೆ. ಸೊ ನನ್ನ ಮೂಲ ಸಿದ್ಧಾಂತ ಏನು? ಪ್ರತಿಯೊಂದು ಟಾಪಿಕ್ಗಳು 90% ಟಾಪಿಕ್ಗಳು HYT ಹೈ ಯೀಲ್ಡಿಂಗ್ ಟಾಪಿಕ್ಕು ಮತ್ತು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರಿಂದ ಬಂದಿರುತ್ತೆ. ಸೊ ದಿಸ್ ಈಸ್ ದಿ ಥೀಮ್ ರಿಲೇಟೆಡ್ ಟು ದಿ UPSC PYQs. ದೇರ್ ಈಸ್ ನೋ ಪಾತ್ ಟು ಹ್ಯಾಪಿನೆಸ್ ಈಸ್ ದಿ ಪಾತ್. ಅಂದರೆ ಹ್ಯಾಪಿನೆಸ್ ಅಂತ ಥೀಮು, ಇಲ್ಲಿ ಹ್ಯಾಪಿನೆಸ್ ಅಂತಕ್ಕಂತಹ ಥೀಮು. ಈ ಪ್ರಶ್ನೆ 2024ರ UPSC IASನ ಮುಖ್ಯ ಪರೀಕ್ಷೆಯಲ್ಲಿ ಬಂದಿದೆ. ಅಂದರೆ ಮೊನ್ನೆ ನಡೆದಂತಹ ಮುಖ್ಯ ಪರೀಕ್ಷೆಯಲ್ಲಿ ಹ್ಯಾಪಿನೆಸ್ ಕಾನ್ಸೆಪ್ಟು ರಿಪೀಟ್ ಆಗಿದೆ. ಹ್ಯಾಪಿನೆಸ್. ನೆಕ್ಸ್ಟ್ ಸಕ್ಸಸ್ ರಿಲೇಟೆಡ್ ಕಾನ್ಸೆಪ್ಟು ಆಲ್ರೆಡಿ UPSC PYQಸಲ್ಲಿ 3 ರಿಂದ 4 ಬಾರಿ ರಿಪೀಟ್ ಆಗಿದೆ. ಸೊ ಇಲ್ಲಿ ಥೀಮ್ಸ್ ಆರ್ ರಿಪೀಟಿಂಗ್ ಇನ್ ನೇಚರ್. ಓಕೆ, ಬಟ್ ಪ್ರಾಬ್ಲಮ್ ಏನು? ನಮ್ಮ ವಿದ್ಯಾರ್ಥಿಗಳು ಹಳೆಯ ಥೀಮ್ಸ್ ಮೇಲೆ ನೋಟ್ಸ್ ಮಾಡ್ಕೊಳ್ಳೋದಾಗಲಿ, ಎಸ್ಸೆ ಬರೆಯೋದಾಗಲಿ, ಅದನ್ನು ಕಂಠಪಟ ಹಾಕೋದಾಗಲಿ ಹೇಳಿಲ್ಲ. ಓಕೆನಾ? ಕಂಠಪಟ ಹಾಕೋದು ಹೇಳಿಲ್ಲ. ಇದು ಇವತ್ತಿನ ಒಂದು ದುರಂತ. ಓಕೆ, ಸೊ ಥೀಮ್ಸ್ ರಿಪೀಟ್ ಆಗುತ್ತೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ. ಸಕ್ಸಸ್ ರಿಲೇಟೆಡ್ ಥೀಮ್ಸ್ 2019 ಬಂದಿದೆ. ಈ ಸಕ್ಸಸ್ ಅಂತಕ್ಕಂತಹ ಟಿಪ್ 2019 ನೀವು ಚೆಕ್ ಮಾಡ್ಬೋದು, ವೆರಿಫೈ ಮಾಡಬೇಕು. ನಾನು ಹೇಳಿರೋದು ಸತ್ಯನಾ ಸುಳ್ಳ ಅಂತ ಕೇಳಿ ವೆರಿಫೈ ಮಾಡಬೇಕು. ಏನಕ್ಕೆ ಅಂತಂದರೆ ಪ್ಲೇಟು ಹೇಳಿದಾನೆ, ಯಾವುದೇ ಕಾರಣಕ್ಕೂ ಪ್ರಶ್ನೆ ಮಾಡದೆ ಯಾರನ್ನೂ ಒಪ್ಕೊಳ್ಬಾರ್ದು ಅಂತ ಹೇಳಿದೆ. ನನ್ನನ್ನು ಪ್ರಶ್ನೆ ಮಾಡಬೇಕು, ಎಲ್ಲರನ್ನೂ ಪ್ರಶ್ನೆ ಮಾಡಬೇಕು. ಓಕೆ, ಕರೇಜ್ ಟು ಅಕ್ಸೆಪ್ಟ್ ಆ್ಯಂಡ್ ಡೆಡಿಕೇಶನ್ ಟು ಇಂಪ್ರೂವ್ ಆರ್ 2 keys ಟು ಸಕ್ಸಸ್. ಇದೇ ಒಂದು ಎಸ್ಸೆಯನ್ನು ನಾನು 2019 ಬರೆದಿದ್ದೆ. ಓಕೆ, ಐ ವಾಸ್ ರೈಟಿಂಗ್ ಮೇನ್ಸ್ ಇನ್ 2019. ಸೊ ಈ ಒಂದು ಪ್ರಬಂಧದಲ್ಲಿ ನನಗೆ ಫಿಲಾಸಫಿಕಲ್ ಎಸ್ಸೆಯಲ್ಲಿ ಒಂದು ಅದ್ಭುತವಾದ ಕಂಟ್ರೋಲ್ ಇದೆ. ಏನಕ್ಕೆ ಅಂತಂದರೆ ನನಗೆ ಕನ್ನಡ ಭಾಷೆಯ ಮೇಲಿನ ಹಿಡಿತ, ವಚನಗಳು, ಕವಿತೆಗಳು, ಕೀರ್ತನೆಗಳು ಮತ್ತು ತಾತ್ವಿಕ ಚಿಂತನೆಗಳ ಮೇಲಿನ ನಿರಂತರವಾದ ಪರಿಚಯದಿಂದ ನನಗೆ ಈ ಒಂದು ಇಂತಹ ಎಸ್ಸೆಗಳನ್ನು ಒಂದಿಷ್ಟು ನೀರು ಕುಡಿದಷ್ಟು ಸುಲಭವಾಗುತ್ತೆ. ಯಾಕೆ ಅಂತಂದರೆ ವಿನಮ್ರತೆಯಿಂದ ಹೇಳ್ತೀನಿ, ಪ್ರಾಕ್ಟೀಸ್ ಮಾಡಿದ್ದೀನಿ. ಸುಮಾರು ಎಸ್ಸೆಗಳನ್ನು ಸುಮಾರು ಒಂದು 50 ರಿಂದ 60 ಎಸ್ಸೆ ಬರೆದಿದ್ದೀನಿ ನಾನು ಆಲ್ರೆಡಿ. ಓಕೆ, ಬನ್ನಿ ಈಗ ನೀಲನಕಾಶೆ ಬ್ಲೂ ಪ್ರಿಂಟ್ ಹಾಕೋಣ. ಓಕೆ, ಸೊ ಇಂತಹ ಎಸ್ಸೆಗಳಿಗೆ ಸಂಬಂಧಪಟ್ಟಾಗೆ ನನ್ನ ಎಸ್ಸೆ ಕ್ಲಾಸು ಸ್ಟಾರ್ಟ್ ಆಗಿದೆ. ಎಸ್ಸೆ ಕ್ಲಾಸಸ್ಸು ಎಲ್ಲ ವೀಡಿಯೋಸು ಮತ್ತು PDF ನಿಮಗೆ ಸಿಗುತ್ತೆ. ಈ PDF ಎಲ್ಲಿ ಶೇರ್ ಮಾಡಿರ್ತೀನಿ ಅಂದರೆ ನನ್ನ ಎಸ್ಸೆ ಕ್ಲಾಸಲ್ಲಿ ಶೇರ್ ಮಾಡಿರ್ತೀನಿ. ಸೊ ತಾವು ಜಾಯ್ನ್ ಆಗಬೇಕಂತಂದರೆ 9620131843ಗೆ ಕಾಲ್ ಮಾಡ್ಬೋದು. ಸೊ ಇದು ಎಸ್ಸೆಗೆ ಸಂಬಂಧಪಟ್ಟ ಹಾಗೆ ನೀಲನಕಾಶೆ. ನೆಕ್ಸ್ಟ್ ಪಾಯಿಂಟು, ನಮ್ಮ ಎಸ್ಸೆ ಕ್ಲಾಸಿನ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ನೋ ಗೂಗಲ್ ಟ್ರಾನ್ಸ್ಲೇಷನ್. ನಾನು
ಯಾವತ್ತೂ ಗೂಗಲ್ ಟ್ರಾನ್ಸ್ಲೇಷನ್ನೇ ಮಾಡಲ್ಲ, ನನ್ನ ಸ್ವಂತ ಕೈಯಿಂದ ಬರಿತೀನಿ. ಬಹುಶಃ ಈ ACSAT ಮೇನ್ಸ್ ಕ್ವಶನ್ ಪೇಪರ್ನ ಈ ಎಸ್ಸೆಯನ್ನು ಕನ್ನಡದಲ್ಲಿ ಕೈಯಾರೆ ಬರೆದಿರ್ತಕ್ಕಂಥ ವ್ಯಕ್ತಿ ನಾನೇ ಇರ್ತೀನಿ ಅಂತ ಭಾವಿಸ್ತೀನಿ. ಸೊ ಬೇರೆಯವ್ರು ಇರಬಹುದು, ಅದು ನನಗೆ ಗೊತ್ತಿಲ್ಲ, ಇದ್ರೆ ಒಳ್ಳೆಯದು. ಸೊ ಅವ್ರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇಲ್ಲಿ ವಿಚಾರ ಏನಕ್ಕೆ ಅಂತಂದರೆ, ಇವತ್ತು ಬಹುತೇಕವಾಗಿ ಅಂದರೆ 100% ಅಲ್ಲ, ಬಹುತೇಕವಾಗಿ 75-80% ಕನ್ನಡ ಮೆಟೀರಿಯಲು ಗೂಗಲ್ ಟ್ರಾನ್ಸ್ಲೇಟೆಡ್ ಇರುತ್ತೆ. ಓದೋಕ್ಕೆ ಕಿರಿಕಿರಿ ಆಗುತ್ತೆ, ಮನಸ್ಸಿಗೆ ಒಂಥರ ಮುಜುಗರ ಆಗುತ್ತೆ, ಒಂಥರ ಹಿಂಸೆ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ನಾನು ಗೂಗಲ್ ಟ್ರಾನ್ಸ್ಲೇಷನ್ ಮಾಡಿ ಬರೆಯಲ್ಲ. ನನ್ನ ಸ್ವಂತ ಕೈಯಿಂದ, ಸ್ವಂತ ಅನುಭವದಿಂದ, ಅನುಭವ ಮತ್ತು ಜ್ಞಾನಗಳ ಈ ಎರಡೂ ಅಂಶಗಳು ಇಟ್ಟುಕೊಂಡು ನಾನು ಎಸ್ಸೆಯನ್ನು ಬರಿತೀನಿ. ಓಕೆ, ಜೀವನದಲ್ಲಿ ಯಶಸ್ಸು ಮತ್ತು ಸಂತೋಷದ ನಿಜವಾದ ಅರ್ಥ, ಇದು ಎಸ್ಸೆ ಟಾಪಿಕ್ಕು. ಇಲ್ಲಿ ಕೀವರ್ಡ್ಸ್ ಯಾವುದು? ಯಶಸ್ಸು, ಜೀವನ ಮತ್ತು ಸಂತೋಷ, ಅರ್ಥ. ಓಕೆ, ಈ ಕೀವರ್ಡ್ಸ್ ಸಮೇತ ನಿಮ್ಮ ಎಸ್ಸೆ ಹೋಗ್ತಾ ಇರಬೇಕು. ಯಾವುದಾದ್ರೂ ಒಂದು ಕೀವರ್ಡ್ ಬಿಟ್ಟರೆ ಅಂತ ಅಂದ್ಕೊಳ್ಳಿ, ನಿಮಗೆ ಕೆಲಸ ಹೋಯ್ತು ಅಂದರೆ ಎಸ್ಸೆಯಲ್ಲಿ ಕಡಿಮೆ ಸ್ಕೋರ್ ಬರುತ್ತೆ. ಓಕೆ, ಸೊ ಆದ್ದರಿಂದ ಯಾವುದೇ ಕಾರಣಕ್ಕೂ ನೀವು ಇದನ್ನು ಬಿಡಬಾರ್ದು. ನೆಕ್ಸ್ಟ್ ನಾನು ಈಗ PSI ಪ್ರಿಪೇರ್ ಆಗೋರಿಗೆ ಒಂದು ಕಿವಿ ಮಾತು, ಅಥವಾ ಸಿ ಗ್ರೂಪ್ ಪ್ರಿಪೇರ್ ಆಗೋರಿಗೆ ಒಂದು ಕಿವಿ ಮಾತು. ನೀವು ದಯವಿಟ್ಟು IAS ಮತ್ತು KS ಲೆವೆಲ್ಗೆ ಪ್ರಿಪ್ರೇಷನ್ ಮಾಡಿ. ಈ ಲೆವೆಲ್ಗೆ ಪ್ರಿಪ್ರೇಷನ್ ಮಾಡೋದು ಕ್ರೈಮ್ ಅಲ್ಲ, ಅಪರಾಧ ಅಲ್ಲ. ಭಾಳಷ್ಟು ವಿದ್ಯಾರ್ಥಿಗಳು ಸರ್ ಸಿ ಗ್ರೂಪ್ ಪ್ರಿಪೇರ್ ಆಗ್ತೀನಿ ಸರ್, ನನಗೆ IAS KS ಹೇಳ್ಬಿಡಿ ಸರ್ ಅಂತಾರೆ. ಅರೇ ಬೈ, ನಾನೇನು ಹೇಳಿದ್ರೆ ಅಂದರೆ, ನೀನು ಪಾಸ್ ಆಗೋದು ಬೇಡಪ್ಪ, ಪ್ರಿಪ್ರೇಷನ್ ಮಾಡು. ಏನಕ್ಕೆ ಅಂದರೆ ಆ ಲೆವೆಲ್ ಪ್ರಿಪ್ರೇಷನ್ ಮಾಡಿದ್ರೆ PSIಗೆ ನೀನು ಎಂಡ್ ಆಗ್ತೀಯಾ. ನೀನು PSIಗೆ ಪ್ರಿಪ್ರೇಷನ್ ಮಾಡಿದ್ರೆ PC ಆಗ್ಬಿಡ್ತೀಯ. ಓಕೆನಾ? ಸೊ ಒಬ್ಬ UPSC ವ್ಯಕ್ತಿ ಬಂದು ಕ್ಲಿಯರ್ ಮಾಡಿದ ರ್ಯಾಂಕ್ ಬಂದಿರೋ ವ್ಯಕ್ತಿ ನಿಮ್ಗೆ UPSC ಪ್ರಿಪ್ರೇಷನ್ ಮಾಡಿ ಅಂತ ಹೇಳಿದ್ರು ಸಹ ಮಾಡಲ್ಲ ಅಂದರೆ, ಅದು ನಿಮ್ಮ ಭವಿಷ್ಯಕ್ಕೆ, ನಿಮ್ಮ ಕಾಲಿಗೆ ನೀವೇ ಕಲ್ಲು ಹಾಕಿಕೊಂಡಂಗೆ. ಓಕೆ, ಬನ್ನಿ. ಫಸ್ಟ್ ಏನು ಯಶಸ್ಸು ಎಂದರೇನು ಎನ್ನುವುದನ್ನು ಸಾಕ್ರೆಟಿಸ್ ಮತ್ತು ಪ್ಲೇಟೋ ಅವರ ಆಯಾಮದಿಂದ ಅರ್ಥೈಸುವುದು. ಇದು ನನ್ನ ಬ್ಲೂ ಪ್ರಿಂಟ್ ಯಾವ ರೀತಿ ಬರ್ಕೊಂತ ಹೋಗ್ಬೇಕಂತ ಹೇಳ್ತಾ ಇದ್ದೀನಿ. ಯಶಸ್ಸಿನ ಆಯಾಮವನ್ನು ವಿವಿಧ ಚಿಂತಕರಿಂದ ಅರ್ಥೈಸುವುದು ಮತ್ತು ಸಾಧ್ಯವಾದರೆ ಅದಕ್ಕೆ ಪೂರಕವಾದ ಕಥೆಯನ್ನು ಬರೆಯುವುದು. ಸೊ ಕಥೆಯನ್ನು ಬರ್ತಕ್ಕಂಥದ್ದು ನಮ್ಮ ಎಸ್ಸೆಯ ಮೂಲ ಲಕ್ಷಣ. ಓಕೆ, ಸೊ ಈ ಕಥೆಗಳ ಮೂಲಕ ಆರಂಭ ಮಾಡ್ತಕ್ಕಂಥದ್ದು ಕರ್ನಾಟಕದಲ್ಲಿ ಈ ಒಂದು ಯೂಟ್ಯೂಬ್ ಚಾನಲ್ ಬಿಟ್ಟರೆ ಬಹುತೇಕ ಬೇರೆ ಯೂಟ್ಯೂಬ್ ಚಾನಲ್ಲಿ ಕಡಿಮೆ ಇದೆ. ಓಕೆ, ಜೀವನದ ಮುಖ್ಯ ಆಶಯಗಳು: ಯಶಸ್ಸು, ಸಂತೋಷ. ಯಶಸ್ಸಿನ ದಾರಿಗಳೇನು? ಯಶಸ್ಸಿನ ಆಯಾಮಗಳು ಯಾವುವು? ಧಾರ್ಮಿಕ ಯಶಸ್ಸು, ಭೌತಿಕ ಯಶಸ್ಸು, ಸಾಮಾಜಿಕ ಯಶಸ್ಸುಗಳ ಕುರಿತು ಉದಾಹರಣೆ ಕೊಟ್ಟು ವಿವರಿಸಬೇಕು. ಉದಾಹರಣೆ ಕೊಟ್ಟಾಗ ಇವ್ಯಾಲ್ಯೂಯೇಟ್ರಿಗೆ ಅರ್ಥ ಆಗುತ್ತಪ್ಪ, ಅರ್ಥ ಆಯ್ತಾ? ಇಲ್ಲ ಅಂದರೆ ಇವ್ಯಾಲ್ಯೂಯೇಟ್ರ್ ಏನು ದೇವರನ್ನ ಎಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಉದಾಹರಣೆ ಕೊಟ್ಟಾಗ ನೀವು ಯಾವ ಕಂಟೆಕ್ಸ್ಟಲ್ಲಿ ಹೇಳಿದಿರ ಅನ್ನೋದನ್ನು ಇವ್ಯಾಲ್ಯೂಯೇಟ್ರಿಗೆ ನೀಟಾಗಿ ಅರ್ಥ ಮಾಡಿಸ್ಬೋದು. ನೆಕ್ಸ್ಟು ಎರಡನೇ ಆಯಾಮ ಸಂತೋಷ ಎಂದರೇನು? ಬಾಹ್ಯ ಸಂತೋಷ, ಅಂತರಂಗದ ಸಂತೋಷ ಕುರಿತು ವ್ಯಾಖ್ಯಾನ. ನೈತಿಕ ಮತ್ತು ಅನೈತಿಕ ಸಂತೋಷ, ಅದಕ್ಕೆ ಕಾರಣಗಳೇನು? ಈಗ ರ್ಯಾಗಿಂಗ್ ಇದೆ, ಅದು ಅನೈತಿಕ ಸಂತೋಷ. ನೈತಿಕ ಸಂತೋಷ ಅಂತಂದರೆ ನಗಿಸಿ ನಗುವುದೇ ಒಂದು ಮನುಷ್ಯನ ಧರ್ಮ. ನೈತಿಕ ಸಂತೋಷದ ಮಾರ್ಗಗಳು, ಅದರಿಂದ ಉಂಟಾಗುವ ಅನುಕೂಲಗಳು. ಅನೈತಿಕ ಸಂತೋಷಕ್ಕೆ ಕಾರಣಗಳು ಮತ್ತು ಅದರಿಂದ ಉಂಟಾಗುವ ತೊಂದರೆಗಳು. ನೋಡಿ, ನಾನು ಅಂದರೆ ಬ್ಲೂ ಪ್ರಿಂಟಲ್ಲಿ ಹಿಂಗೆ ಹಾಕ್ಕೊಂಡು ಹೋಗಿದ್ದೀನಿ. ಓಕೆನಾ? ಫಾರ್ ಎಕ್ಸಾಂಪಲ್ 120, ಈಗ ಎಷ್ಟು 180 ಮಿನಿಟ್ಸ್ ಇರುತ್ತೆ ಅಂದ್ಕೊಳ್ಳಿ. ಎಲ್ಲಿ 180 ಮಿನಿಟ್ಸ್ ಇರುತ್ತೆ. ಯಾವುದು 3 hours KS ಮೇನ್ಸ್ ಮತ್ತು IAS ಮೇನ್ಸಲ್ಲಿ. ಅಂದರೆ 90 ನಿಮಿಷ ಒಂದು ಎಸ್ಸೆಗೆ ಸಿಗುತ್ತೆ. 90 ನಿಮಿಷದಲ್ಲಿ ನೀವು 10 ನಿಮಿಷ ಬ್ಲೂ ಪ್ರಿಂಟ್ ಬರ್ಕೋಬೇಕು, 10 ನಿಮಿಷ ಬ್ಲೂ ಪ್ರಿಂಟ್ ಇಟ್ಕೋಬೇಕು. ಸೊ ಬ್ಲೂ ಪ್ರಿಂಟ್ ಕಾನ್ಸೆಪ್ಟು ಭಾಳ ಕಡೆ ಇಲ್ಲ, ಬ್ಲೂ ಪ್ರಿಂಟ್ ಕಾನ್ಸೆಪ್ಟ್ ಇಲ್ಲ. 10 ನಿಮಿಷ ಸರ್. ಯೋಜನೆ ಮಾಡದೆ ಜೀವನವನ್ನು ನಡೆಸುವಂತಹ ಬುದ್ಧಿವಂತ ಯೋಜನೆಯನ್ನು ಮಾಡಿ ಜೀವನ ನಡೆಸುವ ದಡ್ಡನ ಮುಂದೆ ಸೋಲ್ತಾನೆ ಅಂತ ಹೇಳ್ತಾನೆ. ಇದು ವಾರನ್ ಬಫೆಟ್ ಹೇಳ್ತಾನೆ. ಅರ್ಥ ಮಾಡ್ಕೊಳ್ಳಿ. ಇನ್ನೊಂದರೆ, A wise man without plan is going to defeat against a foolish man with plan. ಸೊ ಆದ್ದರಿಂದ ನೀವು ಯೋಜನೆಯನ್ನು ಹಾಕ್ಕೋಬೇಕು. ನಮಗೆ ಈಗ ಪಂಚವಾರ್ಷಿಕ ಯೋಜನೆ ಐತೆ, ಇದು ನೀಲನಕಾಶ ಅಂತಂದರೆ ಬ್ಲೂ ಪ್ರಿಂಟ್. ನಾನು ಏನನ್ನು ಬರಿಬೇಕಂತೇಳಿ ಹೇಳ್ತಾ ಇದ್ದೀನಿ. ಇದು ನಿಮ್ಗೆ ಈಸಿಯಾಗಿ ಬರಲ್ಲ, ಪ್ರಾಕ್ಟೀಸ್ ಮಾಡ್ದಂಗೆಲ್ಲ ಬರ್ತಾ ಇರುತ್ತೆ. ಓಕೆನಾ? ನೈತಿಕ ಸಂತೋಷದ ಮಾರ್ಗಗಳು, ಅದರಿಂದ ಉಂಟಾಗುವ ಅನುಕೂಲಗಳು. ಅನೈತಿಕ ಸಂತೋಷ. ನೆಕ್ಸ್ಟ್ ಮತ್ತು ಸಂತೋಷಕ್ಕೆ ನಿಜವಾದ ಮಾರ್ಗಗಳನ್ನು ಹುಡುಕುತ್ತಾ ಹೊರಡುವ ದಾರಿ ಯಾವುದು? ತಾತ್ವಿಕ ಚಿಂತನೆ, ಸಾಂವಿಧಾನಿಕ ಆಶಯ, ವಚನಗಳು, ಕೀರ್ತನೆಗಳು, ವೇದಗಳು ಮತ್ತು ವಿಚಾರವಂತರ ಮತ್ತು ವೈಚಾರಿಕತೆ ಚಿಂತನೆಗಳನ್ನು ಹೆಚ್ಚಾಗಿ ನಮೂದಿಸಿದರೆ ಪ್ರಬಂಧಕ್ಕೆ ತೂಕ ಮತ್ತು ಮೆರುಗು. ಬರೀ ನಿಮ್ಮದೇ ಕಥೆಗಳನ್ನು ಬರ್ಕೊಂತ ಹೋದರೆ ಹೆಲ್ಪ್ ಆಗಲ್ಲ. ಏನು ಮಾಡಬೇಕು? ಅಂದರೆ ಬಹುದೊಡ್ಡ ತಾತ್ವಿಕ ಚಿಂತನೆಗಳಿದ್ದಾವೆ. ಏನಂತ ಇದ್ದಾವೆ? ಫಾರ್ ಎಕ್ಸಾಂಪಲ್, ಈಗ ನಮಗೆ ಅತಿಥಿ ದೇವೋಭವ ಆಗೋ ಬದಲು ದರಿದ್ರ ದೇವೋಭವ ಅಂತ ಆಗಬೇಕು. ನಂತರದಲ್ಲಿ ಏನು ಹೇಳ್ತಾನೆ ಅಂತಂದರೆ, ಯಶಸ್ಸು, ಸಂತೋಷ, ನೆಮ್ಮದಿ ಅಂತಂದರೆ ಏನು? ಈಗ ಫಾರ್ ಎಕ್ಸಾಂಪಲ್ ಕಾರ್ಲ್ ಮಾರ್ಕ್ಸ್ ಹೇಳ್ತಾನೆ ಡಿಗ್ನಿಟಿ ಆಫ್ ಲೇಬರ್ ಅಂತ ಹೇಳಿದರೆ, ಬಸವಣ್ಣವರು ಡಿವಿನಿಟಿ ಆಫ್ ದಿ ಲೇಬರ್ ಅಂತ ಹೇಳಿದ್ರೆ. ಇಂತಹ ರೈಮಿಂಗ್ಸನ್ನು ಬಳಸಬೇಕಂತ ಹೇಳಿದ್ದೀನಿ. ಸೊ ಪ್ರಾಸ ಅನುಪ್ರಾಸಗಳ ಬಳಕೆಯಿಂದ ಕಾವ್ಯದ ಸೊಬಗು ಹೆಚ್ಚಾಗುತ್ತೆ. ಸೊ ಡಿಗ್ನಿಟಿ ಆಫ್ ಲೇಬರು, ಡಿವಿನಿಟಿ ಆಫ್ ದಿ ಲೇಬರ್ ಎರಡು ರೈಮಿಂಗ್ಸ್ ಇದೆ. ಈ ಥರ ಬಳಸಬೇಕು.
ಓಕೆನಾ. ಕಲ್ಲಾಗು ಕಷ್ಟಗಳ ಮಳೆ ವಿಧಿಸಿರಿಯೇ, ಕಲ್ಲು ಸಕ್ಕರೆಯಾಗೋ ದೀನದಲಿತರಂಗೆ. ಸೊ ಇವೆಲ್ಲ ಅಂಶಗಳನ್ನು ಆಗಾಗ ಬಳಸ್ಕೊಳ್ತಾ ಇದ್ದಾಗ ಏನಾಗುತ್ತೆ ಅಂದರೆ ನಿಮ್ಮ ಎಸ್ಸೆಗೆ ಒಂದಷ್ಟು ತಾತ್ವಿಕತೆ ಬರುತ್ತೆ. ಓಕೆ, ಈಗ ಸ್ಟಾರ್ಟ್. ಎಸ್ಸೆ ಆರಂಭ. ನಾನಿಲ್ಲಿ ಯಾವುದೇ ಕಾರಣಕ್ಕೂ ಇದು ಬರೆಯಲ್ಲ, ಪೀಠಿಕೆ ಅಂತ ಬರೆಯಲ್ಲ ನೋಡಿ. ಪೀಠಿಕೆ ಅಂತ ಬರೀತಕ್ಕಂತಹ ಕಾಲ ಹೋಯ್ತದು, ಆ ಕಾಲ ಹೋಯ್ತು. ಓಕೆನಾ ಆತ್ಮೀಯರೇ, ಈಗ ನೋಡಿ ನಾನು ಆರಂಭವನ್ನು ಒಂದು ನಾಟಕದಿಂದ, ಟಿ ಪಿ ಕೈಲಾಸಂ ಅವರ ಟೊಳ್ಳುಗಟ್ಟಿ ನಾಟಕದಿಂದ ತೊಗೊಂಡಿದ್ದೀನಿ. ಈ ಒಂದು ಪ್ರಬಂಧಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳಿ. ಓಕೆನಾ.